ಗುತ್ತಿಗೆದಾರನ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ರಾಜಕೀಯ ಜಟಾಪಟಿ ನಡೀತಿದೆ. ಒಂದ್ ಕಡೆ ಕಾಂಗ್ರೆಸ್ ಆ ಒಂದು ಡೆತ್ ನೋಟ್ ನಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಹೆಸರು ಎಲ್ಲಿದೆ ಅಂತ ಪ್ರಶ್ನೆ ಮಾಡ್ತಾ ಇದೆ. ಇನ್ನೊಂದ್ ಕಡೆ ಬಿಜೆಪಿ ಅವರು ಒಂದಷ್ಟು ದಾಖಲೆಗಳನ್ನ ರಿಲೀಸ್ ಮಾಡಿದ್ದಾರೆ. ಹಾಗಾದ್ರೆ ಏನಾಗ್ತಿದೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬನ್ನಿ ನೋಡೋಣ. ಇದನ್ನ ಕಳಿಸ್ತೇವೆ, ನೀವು ಎಲ್ಲಿ ಹೆಸರಿಲ್ಲ ಅಂದಿದ್ರಿ, ಎಲ್ಲಿ ಅವ್ರ ಇನ್ವಾಲ್ವ್ಮೆಂಟ್ ಇಲ್ಲ ಅಂದಿದ್ರಿ, ಅದನ್ನೆಲ್ಲ ಹೈಲೈಟ್ ಮಾಡಿದ್ದೇವೆ. ದಾಖಲೆ ಕೊಡಿ ಅಂದ್ರೆ ಎಲ್ಲಿಂದ ಇನ್ನೇನು ದಾಖಲೆ ಬೇಕು ನಿಮಗೆ? ಹೆಸರು 3 ಬಾರಿ ಇದೆ, 4 ಬಾರಿ ಇದೆ, ನಾನೆಲ್ಲ ಹೇಳಿದ್ದೀನಿ ಇಲ್ಲ ಅಂತ. ಅವರನ್ನ ಸಂಪುಟದಿಂದ ವಜಾ ಮಾಡಬೇಕಾಗಿತ್ತು, ನಿಮಗೆ ತಾಕತ್ತಿಲ್ಲ ಅಂತ ಹೇಳಿ ನೇರವಾಗಿ ಒಪ್ಕೊಳ್ಳಿ. ನಿಮ್ಗೆ ನಿಜವಾಗ್ಲೂ ತಾಕತ್ತು ದಮ್ಮು ಇದ್ರೆ ಫಸ್ಟ್ ಇವ್ರಿಗೆ ಇಂಥವ್ರಿಗೆ ಪಾರ್ಟಿಯಿಂದ ತೆಗಿರಿ. ಚಂಪಣ್ಣ ತೀರೋದ್ರಲ್ಲ ದಿವಂಗತ, ಅವರೇ ಹೇಳಿದ್ರು ಅದಕ್ಕಿಂತ ವರ್ಷ ಸರ್ಕಾರ ಅಂತ ಹೇಳಿದ್ರು. 5 ಲಕ್ಷ ದುಡ್ಡು ತಗೊಂಡು ಹೋಗಿದ್ರಲ್ಲ, ಇಲ್ಲಿ ಯಾಕೆ ಹೋಗಿಲ್ಲ? ಅವರಿಗೆ ಪ್ರಾಣ ಬೆದರಿಕೆ ಹಾಕಿದ್ದಾರೆ. ನೀವು ಜೀವ ತೆಗಿಯೋರು, ನಾವು ಜೀವ ಉಳಿಸ್ಲಿಕ್ಕೆ ಹೋಗೋ. ಗುತ್ತಿಗೆದಾರ ಸಚಿನ್ ಸುಸೈಡ್, 10 ಅನುಮಾನ. ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಪಡ್ಕೊಳ್ತಿದೆ. ಆರೋಪ ಪ್ರತ್ಯಾರೋಪ ಜೋರಾಗ್ತಿದೆ. ಸಚಿನ್ ಗುತ್ತಿಗೆದಾರ ಹೌದಾ ಅಲ್ಲ ಅಂತಾನೂ ಚರ್ಚೆ ಆಗ್ತಿದೆ. ಮತ್ತೊಂದ್ ಕಡೆ ಡೆತ್ ನೋಟ್ ನಲ್ಲಿ ಪ್ರಿಯಾಂಕ್ ಹೆಸರು ವಾರ್ ಶುರುವಾಗಿದೆ. ಇಷ್ಟು ದಿನ ಹೆಸರಿದೆ ಅಂತ ಆರೋಪಿಸುತ್ತಿದ್ದ ಬಿಜೆಪಿ ಇದೀಗ ಬಿಗ್ ಟ್ವಿಸ್ಟ್ ಕೊಟ್ಟಿದೆ. ಸಾಕ್ಷಿ ಎಂಬಂತೆ ಡೆತ್ ನೋಟ್ ದಾಖಲೆಯನ್ನೇ ರಿಲೀಸ್ ಮಾಡಿರೋದು ಸಂಚಲನ ಸೃಷ್ಟಿಸಿದೆ. ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್. ಡೆತ್ ನೋಟ್ ನಲ್ಲಿ ಸಚಿವರ ಹೆಸರಿರೋ ದಾಖಲೆ ರಿಲೀಸ್. ಸಾಕ್ಷಿ ಸಮೇತ ಕಾಂಗ್ರೆಸ್ ನಾಯಕರಿಗೆ ರಿಜಿಸ್ಟರ್ ಪೋಸ್ಟ್. ಡೆತ್ ನೋಟ್ ನಲ್ಲಿ ನನ್ನ ಹೆಸರಿಲ್ಲ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಪದೇ ಹೇಳ್ತಿದ್ರು. ಇದೀಗ ಡೆತ್ ನೋಟ್ ನಲ್ಲಿ ಸಚಿವರ ಹೆಸರಿರೋ ದಾಖಲೆಯನ್ನ ಬಿಜೆಪಿ ರಿಲೀಸ್ ಮಾಡಿದೆ. ಸಾಕ್ಷಿ ಸಮೇತವೇ ಕಾಂಗ್ರೆಸ್ ನಾಯಕರಿಗೆ ರಿಜಿಸ್ಟರ್ ಪೋಸ್ಟ್ ಮಾಡಲಾಗಿದೆ. ರಾಜೀನಾಮೆಗೂ ಆಗ್ರಹಿಸಿದ್ದಾರೆ. ಇದನ್ನ ಕಳಿಸ್ತೇವೆ, ನೀವು ಎಲ್ಲಿ ಹೆಸರಿಲ್ಲ ಅಂದಿದ್ರಿ, ಎಲ್ಲಿ ಅವ್ರ ಇನ್ವಾಲ್ವ್ಮೆಂಟ್ ಇಲ್ಲ ಅಂದಿದ್ರಿ, ಅದನ್ನೆಲ್ಲ ಹೈಲೈಟ್ ಮಾಡಿದ್ದೇವೆ. ಇದನ್ನೆಲ್ಲ ದಯವಿಟ್ಟು ಓದ್ಕೊಂಡು ಆಮೇಲೆ ತೀರ್ಮಾನಕ್ಕೆ ಬನ್ನಿ. ತೀರ್ಮಾನಕ್ಕೆ ಬಂದು ಪ್ರಿಯಾಂಕಾ ಖರ್ಗೆ ಅವ್ರನ್ನ ತಕ್ಷಣ ಸಂಪುಟದಿಂದ ವಜಾಗೊಳಿಸಬೇಕು ಅಂತ. ಸಾವಿಗೂ ಮುನ್ನ ಸಚಿನ್ ಚಲನವಲನದ ಸಿಸಿಟಿವಿ ದೃಶ್ಯ ಸೆರೆ. ಇನ್ನು ಬೀದರ್ನಲ್ಲಿ ರೈಲಿಗೆ ತಲೆ ಕೊಟ್ಟು ಸಚಿನ್ ಆತ್ಮಹತ್ಯೆಗೂ ಮುನ್ನ ಓಡಾಡಿರೋ ಸಿಸಿಟಿವಿಯ ದೃಶ್ಯ ಸೆರೆಯಾಗಿದೆ. ಡಿಸೆಂಬರ್ 24ರಂದು ಪ್ರತಾಪ್ ನಗರದ ಹೋಟೆಲ್ನಲ್ಲಿ 2 ಗಂಟೆ ಕಾಲ ಕಳೆದಿದ್ದಾನಂತೆ. ಹೋಟೆಲ್ನಲ್ಲಿಯೇ ಕುಳಿತು ಡ್ರಿಂಕ್ಸ್ ಮಾಡಿ ಊಟ ಮಾಡಿದ್ದಾನೆ. ಛಲವಾದಿ ಪ್ರಿಯಾಂಕ್ ಮಧ್ಯೆ ಡೆತ್ ನೋಟ್ ವಾರ್. ಡೆತ್ ನೋಟ್ ನಲ್ಲಿ 3 ಕಡೆ ಸಚಿವರ ಹೆಸರಿದೆ ಅಂತ ಛಲವಾದಿ ನಾರಾಯಣಸ್ವಾಮಿ ಆರೋಪ ಮಾಡಿದ್ರು. ಇದಕ್ಕೆ ಗರಂ ಆದ ಪ್ರಿಯಾಂಕ್ ಖರ್ಗೆ ದಾಖಲೆ ಕೊಡಿ, ಏನಿದೆ ಹೇಳಿ ಅಂದ್ರು. ಪ್ರಿಯಾಂಕಾ ಖರ್ಗೆ ಸಚಿವರ ಹೆಸರು ಇಲ್ಲಿ 2-3 ಕಡೆ ಪ್ರಸ್ತಾಪ ಆಗಿದೆ. ಈ ಲೆಟರ್ ಅಲ್ಲಿ 7 ಪುಟಗಳಲ್ಲಿ ದಾಖಲೆ ಕೊಡಿ ಅಂದ್ರೆ ಎಲ್ಲಿಂದ ಇನ್ನೇನು ದಾಖಲೆ ಬೇಕು ನಿಮಗೆ? ಬಹಳ ಸ್ಪಷ್ಟವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಏನ್ ಹೇಳಿದ್ರು, ಪ್ರಿಯಾಂಕ್ ಖರ್ಗೆ ಅವ್ರದ್ದು ಹೆಸರು ಇಲ್ಲ, ಆ ಪ್ರಕರಣನೇ ಈ ಪ್ರಕರಣನೇ ಬೇರೆ ಬೀದರ್ದು, ಮತ್ತೆ ಈಶ್ವರಪ್ಪ ಅವ್ರ ಪ್ರಕರಣನೇ ಬೇರೆ ಅಂತ ಹೇಳಿದ್ರು. ಅದಕ್ಕೆ ಇವರು ಎಲ್ಲ ಮೈ ಮೇಲೆ ಬಿದ್ದಿ ಮತ್ತೆ ಒಂದು ಪ್ರೆಸ್ ಕಾನ್ಫರೆನ್ಸ್ ಏನಂತ ಹೇಳಿದ್ರು, ಪ್ರಿಯಾಂಕ್ ಖರ್ಗೆ ಅವರ ಹೆಸರು 3 ಬಾರಿ ಇದೆ, 4 ಬಾರಿ ಇದೆ, ನಾನೆಲ್ಲ ಹೇಳಿದ್ದೀನಿ ಇಲ್ಲ ಅಂತ. ಸಂತೋಷ್ ಹೆಸರಿನಲ್ಲಿ ಈಶ್ವರಪ್ಪ ವಿರುದ್ಧ ನೇರವಾಗಿ ಡೆತ್ ನೋಟ್ ಬರೆಯಲಾಗಿತ್ತು ಅಂತ ಪ್ರಿಯಾಂಕ್ ಖರ್ಗೆ ಓದಿ ಹೇಳಿದ್ರು. ಕನ್ನಡದಲ್ಲಿದೆ, ಕಿವಿಗೊಟ್ಟು ಕೇಳಿ ನಾರಾಯಣ ಸ್ವಾಮಿ ಅವರೇ, ಕಿವಿಗಟ್ಕೊಳ್ಳಿ ಬಿಜೆಪಿ ಅವರೇ, ಏನಂತ ಹೇಳ್ತಾರೆ. ನನ್ನ ಸಾವಿಗೆ ನೇರ ಕಾರಣ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಸಚಿವರಾದ KS ಈಶ್ವರಪ್ಪನವರು, ಇವರಿಗೆ ತಕ್ಕ ಶಿಕ್ಷೆ ಆಗಬೇಕು. ಸಂಪುಟದಿಂದ ವಜಾ ಮಾಡೋಕೆ ನಿಮಗೆ ತಾಕತ್ತಿಲ್ವಾ ಅಂತ ಛಲವಾದಿ ಸವಾಲು ಹಾಕಿದ್ರು. ಇದಕ್ಕೆ ತಿರುಗೇಟು ಕೊಟ್ಟ ಪ್ರಿಯಾಂಕ್, ನಿಮಗೆ ಮುನಿರತ್ನ ರಾಜೀನಾಮೆ ಕೇಳೋ ತಾಕತ್ತಿಲ್ವಾ ಅಂತ ಕಿಡಿಕಾರಿದ್ರು. ಇಷ್ಟೊತ್ತಿಗೆ ನೀವು ಈಗಾಗ್ಲೇನೆ ಅವರನ್ನ ಸಂಪುಟದಿಂದ ವಜಾ ಮಾಡಬೇಕಾಗಿತ್ತು, ನಿಮಗೆ ತಾಕತ್ತಿಲ್ಲ ಅಂತ ಹೇಳಿ ನೇರವಾಗಿ ಒಪ್ಕೊಳ್ಳಿ. ಗೋಡೆ ಮೇಲೆ ದೀಪ ಇಡೋ ಕೆಲಸ ಮಾಡಬೇಡಿ. ಇನ್ನೆಲ್ಲ ತಾಕತ್ತು ದಮ್ಮು ಬಗ್ಗೆ ಮಾತಾಡಿದ್ರಲ್ಲ, ನಾನು ಒಂದು ನೇರವಾದಂಥ ಪ್ರಶ್ನೆ ಕೇಳ್ತೀನಿ. ನಾರಾಯಣ ಸ್ವಾಮಿ ಛಲವಾದಿ ಅವರೇ, ವಿಜೇಂದ್ರ ಅವರೇ ಇತ್ಯಾದಿ ಆ್ಯಂಡ್ ಗ್ಯಾಂಗ್ ಮೊನ್ನೆ ಕೋರ್ಟಿಗೆ ಮುನಿರತ್ನ ಅವರು ದೋಷಾರೋಪಣ ಪತ್ರ ಸಲ್ಲಿಕೆ ಆಗಿದೆ, ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ನನ್ನ ರಾಜೀನಾಮೆ ಕೇಳೋ ತಾಕತ್ತಿರೋರು ನಿಮಗೆ, ನಿಮ್ಮ ಪಕ್ಷದಲ್ಲಿರುವಂಥ MLAಗಳ ರಾಜೀನಾಮೆ ಕೇಳೋ ತಾಕತ್ತು ನಿಮಗಿಲ್ವಾ? ಏನು ಅಷ್ಟೆದ್ರಿಕೆ ಸರ್ ಮುನಿರತ್ನ ಅವ್ರು ಕಂಡ್ರು? ಏನು ವಾಟ್ ಇಸ್ ದ, ಏನು ಅಷ್ಟೇ ಭಯ ನಿಮಗೆ? ಮಹಿಳೆಯರಿನಿಂದನೇ
ಪ್ರೂವ್ ಆಗಿದೆ ಅಲ್ಲಪ್ಪ, ನೋಟಿಸನ್ನ ಕೊಡ್ರಿ. ನಿಮಗೆ ನಿಜವಾಗ್ಲೂ ತಾಕತ್ತು ದಮ್ಮು ಇದ್ರೆ ಫಸ್ಟ್ ಇವ್ರಿಗೆ ಇಂಥವ್ರಿಗೆ ಪಾರ್ಟಿಯಿಂದ ತೆಗಿರಿ. ದಲಿತ ವಿರೋಧಿ, ಮಹಿಳಾ ವಿರೋಧಿ, ಅಶೋಕ್ ಅವರೇ ಒಕ್ಕಲಿಗರ ಹೆಣ್ಮಕ್ಳಿಗೂ ಬೈದಿದ್ದಾರೆ. ಏನ್ ಮಾಡ್ತಾ ಇದ್ದೀರಾ ನಿಮ್ಮ ಪಾರ್ಟಿನಲ್ಲಿ? ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ಎಲ್ಲ ಹೇಳ್ತಿರಲ್ಲ. ಛಲವಾದಿ ಪ್ರಿಯಾಂಕ್ ಮಧ್ಯೆ ಕಾಂಟ್ರಾಕ್ಟರ್ ವಾಗ್ಯುದ್ಧ. ಸಚಿನ್ ಗುತ್ತಿಗೆದಾರ ಅನ್ನೋದನ್ನೇ ರಿಜಿಸ್ಟ್ರೇಷನ್ ಇಲ್ಲ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಹೊಸ ತಿರುವು ಕೊಟ್ರು. ಇದಕ್ಕೆ ತಿರುಗೇಟು ಕೊಟ್ಟ ಛಲವಾದಿ, ನಮಗೆ ಕಾಂಟ್ರಾಕ್ಟರ್ ಅಂತ ಬೇಕಾಗಿಲ್ಲ, ಸುಸೈಡ್ ಹಿಂದೆ ಯಾರಿದ್ದಾರೆ ಗೊತ್ತಾಗಬೇಕಿದೆ ಅಂದ್ರು. ಅವರು ಕಂಪನಿ ಥ್ರೂ ಕೆಲಸ ಮಾಡಿಸ್ಬೇಕು ಅಂತ ಏನಾದರೂ ಆಶೆ ಇರ್ಬೋದು. ಯಾಕಂದ್ರೆ ಗುತ್ತಿಗೆದಾರರ ಸಂಘದವರು ಅವ್ರದ್ದು ಯಾವುದೇ ಒಂದು ರಿಜಿಸ್ಟ್ರೇಷನ್ ನಮ್ಮ ಹತ್ರ ಇಲ್ಲ, ಬೀದರ್ನಲ್ಲೂ ಇಲ್ಲ, ಕಲಬುರ್ಗಿನಲ್ಲೂ ಇಲ್ಲ, ಬೇರೆ ಜಿಲ್ಲೆನಲ್ಲೂ ಕೂಡ ನಾವು ತಿಳ್ಕೊಂಡಿದ್ದೀವಿ. ನಮ್ಮಲ್ಲಿ ಅವ್ನು ನೋಂದಣಿ ಆಗಿಲ್ಲ ಅಂತಾನೆ ಅವರೇ ಸ್ಪಷ್ಟವಾಗಿ ಹೇಳಿದ್ದಾರೆ. ಸೊ ಯಾರು ಗುತ್ತಿಗೆದಾರರು, ಕ್ಲಾಸ್ 3 ಯಾರು, ಕ್ಲಾಸ್ 2 ಯಾರು, ಕ್ಲಾಸ್ 1 ಯಾರು ನಮ್ಗೆ ಗೊತ್ತಾಗೋದಿಲ್ಲ ಅಲ್ಲ. ಅವ್ರೇನು ಹೇಳ್ಕೊಂಡಿದ್ದಾರೆ, ಅವ್ರ ಗುತ್ತಿಗೆದಾರರ ಕಾಂಟ್ರಾಕ್ಟ್ ಲೈಸೆನ್ಸ್ ಇತ್ತ, ನಾವು ಇನ್ವೆಸ್ಟಿಗೇಷನ್ ಮಾಡೋರಲ್ಲ. ನಾವು ಕೇಳ್ತಿರೋದು ಅವ್ರ ಪ್ರಾಣ ತ್ಯಾಗ ಆಗಿದೆಯಲ್ಲ, ಸೂಸೈಡ್ ಮಾಡ್ಕೊಂಡಿದಾರಲ್ಲ, ಉತ್ತರ ಬೇಕಾದಕ್ಕೆ. ಅದರಿಂದ ಯಾರಿದ್ದಾರೆ ಇದೆಲ್ಲ ಬೇಕಾಗಿರೋದು. ಅವ್ರ ಕಾಂಟ್ರಾಕ್ಟ್ ಅಲ್ಲ ಅಂತ ನೀವು ಹೇಳಿದ್ದೀರಿ, ಇಲ್ಲ ಅವ್ರ ಕಾಂಟ್ರಾಕ್ಟರು ಅಂತ ನಾನೇ ಕೇಳಲಿ? ಅವ್ರ ಇಷ್ಟ ಅದು ಏನು. ಗುತ್ತಿಗೆದಾರ ಸಂಘನೇ ನಮ್ಗೆ ಕ್ವಶನ್ ಮಾರ್ಕ್ ಆಗ್ಬಿಟ್ಟಿದೆ. ಒಂದೊಂದ್ಸರಿ ನೋಡ್ತಾ ಇದ್ದೀರಲ್ಲ ಕೇಸ್ಗಳಲ್ಲಿ ಅವರು ನಮ್ಮನ್ನ 40% ಅಂದರು. ತಿರುಗಿ ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ನಾನೇ ನೋಡಿದೆ, ಕೆಂಪಣ್ಣ ತೀರೋದ್ರಲ್ಲ ದಿವಂಗತ, ಅವರೇ ಹೇಳಿದ್ರು ಇದು ಅದಕ್ಕಿಂತ ವರ್ಷ ಸರ್ಕಾರ ಅಂತ ಹೇಳಿದ್ರು. ಸಚಿನ್ ಮನೆಗೆ ವಿಜೇಂದ್ರ 5 ಲಕ್ಷ ಹಣ ತೆಗೆದುಕೊಂಡು ಹೋದ್ರು. ಗುತ್ತಿಗೆದಾರ ಸಂತೋಷ್ ಆತ್ಮಹತ್ಯೆ ಆದಾಗ ಭೇಟಿ ಕೊಡ್ಲಿಲ್ಲ ಅಂತ ಪ್ರಿಯಾಂಕ್ ಆಕ್ರೋಶ ಹೊರಹಾಕಿದ್ರು. ಇದಕ್ಕೆ ತಿರುಗೇಟು ಕೊಟ್ಟ ಛಲವಾದಿ, ನಾವು ಜೀವ ಉಳಿಸೋಕೆ ಹೋಗೋದು ತಪ್ಪ ಅಂದ್ರು. ಎಷ್ಟು ಸರಿ ಹೋಗಿದ್ರಿ ವಿಜೇಂದ್ರ ಅವರು? ಇಲ್ಲಿ ಹೋಗಿದ್ರಾ ಸಂತೋಷ್ ಪಾಟೀಲ್ ಅವ್ರ ಮನೆಗೆ? ಏನಾದ್ರು ನಿನ್ನ ಮೊನ್ನೆ ಬೀದರಿಗೆ ಹೋದಾಗ 5 ಲಕ್ಷ ದುಡ್ಡು ತಗೊಂಡು ಹೋಗಿದ್ರಲ್ಲ, ಇಲ್ಲಿ ಯಾಕೆ ಹೋಗಿಲ್ಲ? ಏನಂತಾರೆ ಇದಕ್ಕೆ ಮತ್ತೆ ಬೀದರ್ ಪ್ರಕರಣಕ್ಕೆ ವ್ಯತ್ಯಾಸ ಇಲ್ಲ ಅಂತೀರಾ ಸರ್ ತಾವೆಲ್ಲರೂ? ಅವರ ಮನೆಗೆ ಹೋಗಿ ಅವರಿಗೆ ಪ್ರಾಣ ಬೆದರಿಕೆ ಹಾಕಿದ್ದಾರೆ ಹೆಣ್ಣು ಮಕ್ಕಳಿಗೆ. ಆ ಕಾರಣದಿಂದನೇ ನಾನು ಜೀವ ತಕ್ಕೊಳ್ತಾ ಇದ್ದೀನಿ ಅಂತೇಳಿ ಡೆತ್ ನೋಟ್ ಅಲ್ಲಿ ಇದೆ. ಇದೆಲ್ಲ ಆದ್ಮೇಲೆ ನ್ಯಾಯ ಕೊಡಿಸ್ಲಿಕ್ಕೆ ನಾವು ಹೋಗ್ಬಾರ್ದಾ? ನೀವು ನ್ಯಾಯ ಕೊಡ್ಲಿಕ್ಕೆ ಆಗಲ್ಲ ಅಂತ ಗೊತ್ತಾಯ್ತಲ್ಲ, ನೀವು ಜೀವ ತೆಗಿಯೋರು, ನಾವು ಜೀವ ಉಳಿಸ್ಲಿಕ್ಕೆ ಹೋಗೋರು. ಆ ಕಾರಣಕ್ಕೆ ನಾವು ಹೋಗಿದ್ವಿ. ಮಂಡ್ಯದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಒತ್ತಾಯಿಸಿ ಪ್ರತಿಭಟನೆ ಮಾಡಲಾಯಿತು. ಸಂಜಯ್ ವೃತ್ತದಲ್ಲಿ ಬಿಜೆಪಿ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದ್ರು. ಜನವರಿ 4ರಂದು ಸಚಿವರ ನಿವಾಸಕ್ಕೆ ಮುತ್ತಿಗೆ ಹಾಕೋಕೆ ಕರೆ ಕೊಡಲಾಗಿದೆ. ಇದರ ವಿರುದ್ಧವಾದಂಥ ಒಂದು ದೊಡ್ಡ ಹೋರಾಟವನ್ನು ನಾವು ಹಮ್ಮಿಕೊಂಡಿದ್ದೀರಿ. ನಾವು ವಿಜಯೇಂದ್ರ, ನಾರಾಯಣ ಸ್ವಾಮಿ ಅವರು, ನಮ್ಮೆಲ್ಲ ಪ್ರಮುಖರು ಕೂಡ ಹೋಗ್ತಾ ಇದ್ದೀರಿ. ಗುತ್ತಿಗೆದಾರ ಸಚಿನ್ ಡೆತ್ ನೋಟ್ನಲ್ಲಿ ಸಚಿವ ಹೆಸರಿದೆ ಅಂತ ಬಿಜೆಪಿ ದಾಖಲೆ ರಿಲೀಸ್ ಮಾಡಿದೆ. ಇನ್ನು ಪೊಲೀಸರು ತನಿಖೆ ಮಾಡಿಲ್ಲ ಅಂತ ಸಹೋದರಿ ಆರೋಪ ಮಾಡಿದ್ದಾರೆ. ಸದ್ಯ ಸಿಐಡಿ ತನಿಖೆಗೆ ಕೈಗೆತ್ತಿಕೊಂಡಿದ್ದು ಎಲ್ಲವೂ ತನಿಖೆಯಿಂದಲೇ ಬಯಲಾಗಬೇಕಿದೆ. ಎಲ್ಲ ಅನುಮಾನಕ್ಕೂ ಆದಷ್ಟು ಬೇಗವೇ ತೆರೆ ಬೀಳಬೇಕಿದೆ. ಬ್ಯೂರೋ ರಿಪೋರ್ಟ್, TV9.